ತಂದೆ. ಅವ ಅಂದ, ಏನ್ ದೊಡ್ಡದು ಅಂದವ, ಏನ್ ದೊಡ್ಡದು, ನಿನಗೆ ಕಾರುಗಡೆ ಕೊಡಿಸ್ತೀನಿ, ನಿನಗೆ ಹೆಂಗ ಈ ದೇಶದ ಟಾಪ್ 1 ಕಾರುಗಡೆ ಬೇಕಲ್ಲ, ಹಂಗ ನನಗೂ ಏನ್ ಬೇಕಂದ್ರ ನೀ ಕಲಿಯತಕ್ಕಂಥ ಕಾಲೇಜದೊಳಗ ಟಾಪ್ 1 ಬಂದಿ ಅಂತಂದ್ರೆ ಟಾಪ್ 1 ಕಾರುಗಡೆ ನಾ ನಿನಗೆ ಕೊಡಿಸ್ತೀನಿ ಅಂತ ಅವ್ರ ಅಪ್ಪ ಅಂದ. ನೀನು ಅದು ಟಾಪ್ 1 ಕಾಲೇಜಕ್ಕೆ 625 ಮಾರ್ಕಸ್ ತಗೊಳ್ದು ನನ್ನ ಸಲುವಾಗಿ ಅಲ್ಲ, ನಿನ್ನ ಬದುಕಿನ ಸಲುವಾಗಿಪ್ಪ. ಕಾರುಗಡೆ ಏನ್ ದೊಡ್ಡದು, ಕೊಡಿಸ್ತೀನಿ, ನೀ ನಂಬರ್ 1 ಪಾಸ್ ಆಗ್ಬೇಕು ನೋಡಂತಂದಾಗ ಅವ ಮಗ ಅಂದ, ಹ್ಞೂ ಯಪ್ಪ ಅಂದ. ನಾನು ನಂಬರ್ 1 ಪಾಸ್ ಆಗ್ತೀನಿ, ನೀನು ನಂಬರ್ 1 ಕಾರುಗಡೆ ನನಗೆ ಕೊಡಿಸ್ಬೇಕು. ಆಯ್ತಂದ. ಮಗ ಹೋದ. ಫೈನಲ್ ಇಯರ್ ಡಿಗ್ರಿ ಅಭ್ಯಾಸ ಮಾಡಿದ. ಹಿಂಗೆ ಅಭ್ಯಾಸ ಮಾಡಿದ್ರಿ, ರಾತ್ರಿ ಹಗಲಿ ರಾತ್ರಿ ಅನ್ಲಾರ್ದ, ನಿದ್ದೆ ಮಾಡ್ಲಾರ್ದ, ಊಟ ಮಾಡ್ಲಾರ್ದ, ಕಣ್ಣಾಗ ಎಣ್ಣೆ ಹಾಕೊಂಡು ಓದಿ ಎಕ್ಸಾಮ್ ಬರದ, ರಿಸಲ್ಟ್ ಬತ್ತು, ಕಾಲೇಜಕ್ಕೆ ಟಾಪ್ 1 ಬಂದಿದ್ದ. ಮಾರ್ಕಸ್ ನೋಡಿದ್ರೆ ಅವನಕ್ಕಿಂತಲೂ ಹೆಚ್ಚು ಯಾರೂ ತಗೊಂಡಿಲ್ಲ, ನಂಬರ್ 1 ಬಂದಿದ್ದ. ಆ ರಿಸಲ್ಟ್ ನೋಡಿದ ಕೂಡಲೇ ಫೋನ್ ಮಾಡಿದ ಅಪ್ಪನಿಗೆ, ಅಪ್ಪ ನಾನು ಟಾಪ್ 1 ಬಂದಿದ್ದೇನೆ, ನಾನು ಕ್ಲಾಸ್ 1 ಬಂದಿದ್ದೇನೆ, ನಂಬರ್ 1 ಪಾಸ್ ಆಗೇನೆ, ನನ್ನ ಕಾರುಗಡೆ ತರ್ಬೇಕು ನೋಡು, ನನ್ನ ಕಾರುಗಡೆ. ನಾನು ಈಗ ಬೆಂಗಳೂರಿಂದ ಬಸ್ ಹತ್ತೀನಿ, ನಾನೀಗ ಊರಿಗೆ ಬರಗುಡದ ಮನೆ ಮುಂದೆ ಕಾರುಗಡೆ ನಿಂತಿರ್ಬೇಕು. ಯಾಕ ನೀ ಹೇಳ್ದಂಗೆ ನಾ ಮಾಡೀನೀಗ, ನೀ ಹೇಳ್ದಂಗೆ ನಾ ಮಾಡೀನಿ, ಪಾಸ್ ಆಗೀನಿ, ಮತ್ತೆ ನಾ ಹೇಳ್ದಂಗೆ ನೀ ಮಾಡ್ಬೇಕಲ್ಲ, ಕಾರುಗಡೆ ಮನೆ ಮುಂದೆ ನಿಂತಿರ್ಬೇಕು. ಅವಂದ, ಆಯ್ತು ಬಾರಪ್ಪ, ಬಾ, ನಿನ್ನ ಬದ್ದಲ್ ನನಗೆ ಒಳ್ಳೆ ಅಭಿಪ್ರಾಯದ, ಬಾ ಅಂತ ತಿಳ್ಕೊಂಡಂದ. ಮಗ ಬಂದು ಮನೆ ಮುಂದೆ ನೋಡಿದ ಕಾರುಗಡೆ ಇಲ್ಲ, ಕಾಣಲೇ ಇಲ್ಲ. ಕಾರುಗಡೆ ಕಾಣಲಿಲ್ಲ. ಬಡ ಒಳಗೆ ಬಂದ. ಒಳಗೆ ಬರ್ಗುಡ್ದ ಅವರಪ್ಪ ಎದುರುಗಡೆ ಸೋಫಾದ ಮ್ಯಾಗ ಕುಂತಿದ್ದ. ಮಗನ್ ನೋಡಿದ ಕೂಡಲೇ ಭಾಳ ಖುಷಿ ಆಯ್ತು, ಭಾಳ ಸಂತೋಷ ಆಯ್ತು. ನನ್ನ ಮಗ ಕಾಲೇಜಿಗೆ ಟಾಪ್ 1, ಇಡೀ ಕರ್ನಾಟಕಕ್ಕೆ ನಂಬರ್ 1 ಬಂದಾನಂತ ತಿಳ್ಕೊಂಡು ಅವ ಒಂದು ಗಿಫ್ಟ್ ಬಾಕ್ಸ್ ತಂದಿದ್ದ. ಅವರಪ್ಪ ಎಷ್ಟು ದೊಡ್ಡದು ರಟ್ಟಿನ ಬಾಕ್ಸ್, ಗಿಫ್ಟ್ ಬಾಕ್ಸ್ ಇತ್ತು, ಮ್ಯಾಲ್ ಜರ ಇತ್ತು, ಗುಲಾಬಿ ಹೂ ಇಟ್ಟಿದ್ದ. ಆ ಗಿಫ್ಟ್ ಬಾಕ್ಸ್ ಕೊಟ್ಟ. ಓಪನ್ ಮಾಡಪ್ಪ, ತಗೋ ನೋಡಂತ ತಿಳ್ಕೊಂಡು ಅವನ ಕೈಯಾಗ ಕೊಟ್ಟ. ಅವೇನೋ ಅರ್ಜೆಂಟ್ ಕೆಲಸ ಇತ್ತು, ಹೊರಗೆ ಹೋಗಿಬಿಟ್ಟ. ಅವರಪ್ಪ ಹೊರಗೆ ಹೋಗಿ ಅವ ಹೋಗ್ಬಿಡ್ದ. ಇವ ಅದನ್ನು ಬಿಚ್ಚಿದಲ್ಲ, ಅದನ್ನು ಬಿಚ್ಚಿ ನೋಡ್ಬಿಡ್ದ. ಫಸ್ಟಿಗೆ ಏನು ಕಾಣ್ತು ಅಂತಂದ್ರೆ ರಾಮಾಯಣ ಗ್ರಂಥ ಇತ್ತು. ಅದರೊಳಗೆ ಏನಿತ್ತಂದ್ರೆ ರಾಮಾಯಣ ಗ್ರಂಥ ಇತ್ತು. ಆ ರಾಮಾಯಣ ಗ್ರಂಥ ಏನಿತ್ತಲ್ಲ ಹಂಗ ತಗೊಂಡು ಒಳಗೆ ಹೋಗಿದ ಬೆಡ್ರೂಮಿಗೆ. ಅದನ್ನು ಬಿಚ್ಕೋತಾ ಹೋಗಿ ಬೆಡ್ರೂಮ್ನಾಗ ಹೋಗಿ ಬಿಚ್ಚಿ ನೋಡಿದ ರಾಮಾಯಣ ಗ್ರಂಥ. ಅದನ್ನು ದಡಲ್ಲಂತ ಆ ಕಾಟಾದ ಮ್ಯಾಗ ಒಗದ. ಅವ ಅಂದ, ನಮ್ಮಪ್ಪಗೆ ಕಾರುಗಡೆ ತಗೊಂಡು ಬಾ ಅಂತ ನಾ ಹೇಳಿದ್ರೆ ನನಗೆ ಬರೀ ರಾಮಾಯಣ ಗ್ರಂಥ ತಂದು ಕೊಟ್ಟಾನ ಅಂತ ತಿಳ್ಕೊಂಡು ಹುಡುಗ ಬಹಳ ಬೇಜಾರಾಯಿತು. 1 ಸೆಕೆಂಡ್ ನಿಂದ್ರಕ್ಕಾಗವಲ್ತು. ಯಾಕಂದ್ರೆ ಬೆಂಗಳೂರಾಗ ಅವ್ರ ದೋಸ್ತರಿಗೆ ಹಿಂಗೆ ಹೇಳಿದ್ದವ, ನಮ್ಮಪ್ಪ ಕಾರುಗಡೆ ಕೊಡಿಸ್ತಾನಂದಾನ, 1 ಕೋಟಿ ರೂಪಾಯಿ ಕಾರುಗಡೆ ಕೊಡಿಸ್ತಾನಂದಾನ. ಇವತ್ತು ಹೋಗಿ ಕಾರುಗಡೆ ತಗೊಂಡು ಹೊಳ್ಳಿ ಬೆಂಗಳೂರಿಗೆ ಬರ್ತಾನೆ, ಎಲ್ಲರಿಗೂ ಪಾರ್ಟಿ ಕೊಡ್ತಾನಂತ ಅವ ಹೇಳಿ ಬಂದಾನ. ಇಲ್ಲಿ ನೋಡಿದ್ರೆ ಕಾರುಗಡೆ ಇಲ್ಲ. ಭಾಳ ಬೇಜಾರು ಅನಿಸ್ತು. ಮಲ್ಕೊಂಡ, ನಿದ್ದೆ ಹತ್ತಲಿಲ್ಲ. ನಾವೇನು ಮಾಡಿದ ಅಂತಂದ್ರೆ ಅಪ್ಪ ಲಗುಟ್ಟು ಬರಲಿಲ್ಲ. ಸಾಕು, ಈ ಅಪ್ಪನ ಸಹವಾಸ ಬೇಡ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೋಗಿಬಿಟ್ಟ. ಹೊರಗೆ ಹೋದ. ಹೊರಗೆ ಹೋಗೇನಂತಂದ್ರೆ ಮೊಬೈಲ್ ಇತ್ತಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿದ. ಅವ್ರ ಅಪ್ಪ ಫೋನ್ ಹಚ್ಚಿದ್ರೆ ನಮ್ಮಪ್ಪ ನನ್ನ ಕಾರುಗಡೆ ಕೊಡಲಿಲ್ಲ, ನಮ್ಮಪ್ಪ ಬರೋಬರಿ ಇಲ್ಲ ಅಂತ ತಿಳ್ಕೊಂಡು ಅಪ್ಪನ ಮ್ಯಾಗ ಸಿಟ್ಟು ಮಾಡಿ ಏನು ಮಾಡಿದ ಅಂತಂದ್ರೆ ಮನೆ ಬಿಟ್ಟು ಹೊರಗೆ ಹೋಗಿ ಮುಂಬೈ, ಪುಣಾ ದೊಡ್ಡ ಸಿಟಿ ಒಳಗೆ ಹೋಗಿ ನಂಬರ್ 1 ಇಂಜಿನಿಯರಿಂಗ್ ಪಾಸ್ ಆಗಿದ್ದ. ಅಲ್ಲಿ ಹೋಗಿ ರೆಸ್ಯೂಮ್ ಕೊಡಗುಡ್ದ. ತಿಂಗಳ ₹1,00,000 ಪೇಮೆಂಟ್ ಅಂದ್ರು. ಅಲ್ಲಿ ಕಂಪನಿಯೊಳಗೆ ವರ್ಕ್ ಮಾಡಕತ್ತಿದ. ಸ್ವಿಚ್ ಆಫ್ ಮಾಡಿದ್ದಲ್ಲ ಫೋನ, ಅದನ್ನು ಸಿಮ್ ತೆಗೆದು ಬೇರೆ ಸಿಮ್ ಹಾಕಿದ. ಇನ್ನು ಎಂದೂ ನಮ್ಮ ಅಪ್ಪನ ಕೂಡ ಮಾತಾಡಬಾರ್ದಂದ. ಯಾಕೆ ನಾ ಬೇಡಿದ ಕಾರುಗಡೆ ಕೊಟ್ಟಿಲ್ಲ ನಮ್ಮಪ್ಪ ಏನಂತ ಅದನ್ನ ನಾ ಮಾಡಿ ತೋರಿಸೀನಿ. ಆದ್ರೆ ನಾ ಬೇಡಿದ್ದ ನಮ್ಮಪ್ಪ ನನಗೆ ಕೊಟ್ಟಿಲ್ಲ ಅಂದ್ರೆ ನಮ್ಮಪ್ಪ ಬೇಡ ಅಂತ ತಿಳ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿದ. ಸಿಮ್ ತೆಗೆದ, ಬೇರೆ ಸಿಮ್ ಹಾಕಿದ. ಫೋನ್ ಹಚ್ಚಲಿಲ್ಲ. 1 ವರ್ಷ 2 ವರ್ಷ ಒಟ್ಟು ಫೋನ್ ಹಚ್ಚಲಿಲ್ಲ. ಇವ ದುಡ್ದ. ವರ್ಷಿಗೆ ₹10 ಲಕ್ಷ ಪ್ಯಾಕೇಜ್. ಬರಬರ್ತ ಕಂಪನಿ ದೊಡ್ಡದಾಗಿ ₹20 ಲಕ್ಷ ಪ್ಯಾಕೇಜ್. ಹಿಂಗೆ ದೊಡ್ಡ ಅನುಕೂಲಸ್ಥಾಗಿ ಕೋಟ್ಯಾಧೀಶ ಆದ. ಅವ ಅಂದ, ಈಗ ರೊಕ್ಕ ಬಂದವ, ನಮ್ಮಪ್ಪ ಕೊಟ್ಟಿಲ್ಲ ಕಾರುಗಡೆ, ಇವತ್ತು ನಾನು ಕಾರುಗಡೆ ತಗೋಬೇಕಂತ ತಿಳ್ಕೊಂಡು
ಮುಂಬೈ ಅಂತ ದೊಡ್ಡ ಸಿಟಿ ಒಳಗೆ ಶೋರೂಮ್ಗೆ ಹೋಗಿ ಕ್ಯಾಶ್ ಕೊಟ್ಟು ಬೈ ಕ್ಯಾಶ್ ಕೊಟ್ಟು ಏನು ಮಾಡ್ದ ಅಂತಂದ್ರೆ ಕಾರ್ಗಡೆ ಬುಕ್ಕಿಂಗ್ ಮಾಡಿದ. ಕಾರ್ಗಡೆ ಹೊರಗೆ ತಗೊಳ್ದಿತ್ತು, ಅದನ್ನು ಅದೇನಂತೀರ ಅದಕ್ಕೆ, ತಗೊಳ್ದಿತ್ತು ಕಾರ್ಗಡೆ ಡಿಲಿವರಿ ಇತ್ತು, ಕಾರ್ಗಡೆ ಡಿಲಿವರಿ ಇತ್ತು. ಡಿಲಿವರಿ ಸಂದರ್ಭದೊಳಗೆ ಕಾರ್ಗಡೆ ಪೂಜೆ ಮಾಡಿ ಅವಾಗ ಏನು ನೆನಪತ್ತಂದ್ರೆ ನಮ್ಮಪ್ಪ ಕಾರ್ಗಡೆ ಕೊಂಡು ಕೊಟ್ಟಿಲ್ಲ, ನನ್ನ ಸ್ವಂತ ದುಡಿಮೆ ಮೇಲೆ ನಾನು ಕಾರ್ಗಡೆ ತಗೊಂಡಿನಿ, ಅದಕ್ಕೆ ಈ ಕಾರ್ಗಡೆ ಡಿಲಿವರಿ ನಮ್ಮ ಅಪ್ಪನ ಕಡೆಯಿಂದ ನಾವು ಮಾಡಿಸ್ಬೇಕಂತ ತಿಳ್ಕೊಂಡು ಪಟ್ ಅಂತ ಅಪ್ಪನ ಫೋನ್ ನಂಬರ್ ಇತ್ತಲ್ಲ, ತಂದೆ ಫೋನ್ ನಂಬರ್ ಬೈಪಟ್ಟಿತ್ತು. ಬಡ ಫೋನ್ ಹಚ್ಚಿ ನಂಬರ್ ಹೊಡೆದು ಫೋನ್ ಹಚ್ಚಿದ. ಎರಡು ಮೂರು ವರ್ಷ ಆಗಿತ್ತು ಅಟ್ರೊಳಗೆ. ಫೋನ್ ಹಚ್ಚಿ ಹೊಡೆದ ಅಪ್ಪನ ನಂಬರ್ ಬೇರೆದವ್ರು ಯಾರೋ ಎತ್ತಿದ್ರು. ಬೇರೆದವ್ರು ಯಾರೋ ಎತ್ತಿದ ಕೂಡಲೇ ಇವ ಅಂದ, ಯಾರು ನೀವು ಮಾತಾಡೋದು? ನಮ್ಮ ಅಪ್ಪನ ಫೋನ್ ನಂಬರ್ ಇದು, ನಮ್ಮ ಅಪ್ಪ ಎಲ್ಲಿದಾನ, ಇಂಥ ಊರು ಹೌದಿಲ್ಲ ಅಂತಂದಾಗ ಅವ್ರು ಮಾತಾಡೋರು ಹೌದು ಅಂದರು. ಹೌದು ತಮ್ಮ, ಇದು ನಿಮ್ಮಪ್ಪಂದಪ್ಪ ಫೋನ್ ನಂಬರ, ಆದರೆ ನಿಮ್ಮಪ್ಪ ಸತ್ತು 3 ತಿಂಗಳಾಯ್ತು ಯಪ್ಪ. ನಿಮ್ಮಪ್ಪ ನಿನ್ನ ಚಿಂತೆಗ ಸತ್ತು ಅದು. ನನ್ನ ಮಗ ಎಲ್ಲಿ ಹೋದ? ನನ್ನ ಮಗ ಯಾವ ಕಡೆ ಹೋದ? ನನ್ನ ಹೆಂಡತಿ ತೀರ್ಕೊಂಡಿದ್ಲು, ನಾನು ಬದುಕಿದ್ದು ನನ್ನ ಮಗನಿಗಾಗಿ. ನನ್ನ ಮಗ ಮನೆ ಬಿಟ್ಟು ಹೋದಲ್ಲ, ಯಾಕೆ ಹೋದ ಅನ್ನೋದು ಹೇಳಿ ಹೋಗಲಿಲ್ಲ ಅಂತ ತಿಳ್ಕೊಂಡ ನಿನ್ನ ಅಪ್ಪ ನಿನ್ನ ಸಲುವಾಗಿ ನಿನ್ನ ನೆನೆಸಿ 3 ತಿಂಗಳ ಹಿಂದೆ ಸತ್ತು ಹೋಗ್ಯಾನೋ ಯಪ್ಪ. 3 ತಿಂಗಳಿಂದ ಸತ್ತು ಹೋಗ್ಯಾನ ಅಂತ ತಿಳ್ಕೊಂಡ ಏನು ಮಾಡಿದ ಅಂತಂದ್ರೆ ಕಾರ್ ಡಿಲಿವರಿ ಮಾಡ್ಕೊಲಿಲ್ಲ ಪಾಪ ಹುಡುಗ. ಕಾರ್ ಡಿಲಿವರಿ ಮಾಡಲಿಲ್ಲ. ಅಲ್ಲಿಂತರ ಹೆಂಗೆ ದೋಸ್ತಗೆ ಫೋನ್ ಹಚ್ಚಿ ಕಾರ್ ತಗೊಂಡು ಊರಿಗೆ ಭಾವು ಅಂತ ಬಂದು ನೋಡ್ಬಿಡ್ದ ಅವ್ರ ಮನೆಯೊಳಗ ಅಪ್ಪನ ದೊಡ್ಡ ಫೋಟೋ ಹಾಕಿದ್ರು, ಫೋಟೋಕ್ಕೆ ದೊಡ್ಡ ಮಾಲಿ ಹಾಕಿದ್ರು. ಅಪ್ಪನ ಫೋಟೋ ನೋಡ್ದ, ನೆಲಕ್ಕೆ ಡಬ್ಬ ಬಿದ್ದ ಅಳ್ಳಾಕತ್ತಿದ. ಅಪ್ಪ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಪ್ಪ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಇಂತಹ 100 ಕಾರ್ ಗಾಡಿ ನಾನು ತಗೋಬಹುದು, ಆದ್ರೆ ಜೀವನದೊಳಗೆ ಇನ್ನೊಮ್ಮೆ ಒಬ್ಬ ತಂದೆಯನ್ನು ನನಗೆ ಪಡೆದುಕೊಳ್ಳಲಿಕ್ಕಾಗೋದಿಲ್ಲ. ಒಬ್ಬ ತಂದೆಯನ್ನು ನನಗೆ ಮತ್ತೊಮ್ಮೆ ಪಡೆದುಕೊಳ್ಳಲಿಕ್ಕಾಗೋದಿಲ್ಲ. ಕಾರ್ ಗಾಡಿ ಸಾವಿರ ಕಾರ್ ಗಾಡಿ ತಗೋಬಹುದಪ್ಪ. ನನ್ನ ತಂದೆಯನ್ನು ಇನ್ನೊಮ್ಮೆ ನಾನು ನೋಡ್ತೀನಿ ಅಂತಂದ್ರೆ ನನ್ನ ತಂದೆ ಸಿಗೋದಿಲ್ಲ ಅಂತ ತಿಳ್ಕೊಂಡು ಮನೆ ತುಂಬ ಉಳ್ಳಾಡಿ ಅತ್ತ ಎಷ್ಟು ಹತ್ರ ತಂದೆ ಬರೋದಿಲ್ಲ. ಜನ ಸಮಾಧಾನ ಮಾಡಿದ್ರು, ಇಲ್ಲಪ್ಪ ನಿಮ್ಮಪ್ಪ ಫೋನ್ ಒಂದು ದಿವಸಕ್ಕೆ 100 ಸಾರಿ ನಂಬರ್ಗೆ ಫೋನ್ ಹಚ್ತಿದ್ದೋ ತಮ್ಮ, ನಿನ್ನ ನಂಬರ್ಕ ಒಂದು ದಿವಸಕ್ಕೆ 100 ಸಾರಿ. ಊಟಿಲ್ಲ, ನೀರಿಲ್ಲ, ಬೆಳತನಕ ನಿದ್ರೆ ಮಾಡಿಲ್ಲ, ಚಾರ್ಜ್ ಹಾಕೋದು. ನನ್ನ ಮಗ ಇವತ್ತೇನಾದ್ರೂ ಫೋನ್ ಎತ್ತಾನೇನಂತ ತಿಳ್ಕೊಂಡ ಪ್ರತಿ ದಿವಸ ಫೋನ್ ಹಚ್ಚಿ 3 ತಿಂಗಳ ಹಿಂದೆ ನಿಮ್ಮಪ್ಪ ಸತ್ತಿದಾನಂತ ಹೇಳಿದಾಗ ಅಳ್ಕೋಂತ ಬೆಡ್ರೂಮ್ನೊಳಗೆ ಹೋದ. ಬೆಡ್ರೂಮ್ನೊಳಗೆ ಅವೇನು ಒಗದಿದ್ದಲ್ಲ ಗಿಫ್ಟ್ ಬಾಕ್ಸ್ ಅಲ್ಲೇ ಬಿದ್ದಿತ್ತು, ಬೆಡ್ರೂಮ್ನೊಳಗೆ ಬಿದ್ದಿತ್ತು ಗಿಫ್ಟ್ ಬಾಕ್ಸ್. ಅದನ್ನು ತಗೊಂಡು ಕಣ್ಣಾಗ ನೀರು ತಂದು ಅಳ್ತಿದ್ದ. ಹಿಂಗೆ ನಮ್ಮ ತಂದೆ ನನಗೆ ರಾಮಾಯಣ ಪುಸ್ತಕ ಎದಕ್ಕೆ ಕೊಟ್ಟಿದ್ದ ಅಂತಂದ್ರೆ ಬಹುತೇಕ ನಮ್ಮಪ್ಪ ನನಗ ಈ ದೇಶದ ಸಂಸ್ಕೃತಿ ಕಲೀಲಿ, ನನ್ನ ಮಗ ಶಿಕ್ಷಣ ಕಲಿತಾನ, ನನ್ನ ಮಗ ಸಂಸ್ಕೃತಿ ಕಲೀಲಿ ಅಂತ ತಿಳ್ಕೊಂಡು ಬಹುತೇಕ ರಾಮಾಯಣ ಗ್ರಂಥ ಕೊಟ್ಟಿರಬೇಕು. ಇನ್ನಾದರೂ ನಮ್ಮಪ್ಪನ ಕನಸನ್ನ ನನಸು ಮಾಡಬೇಕು, ನಾನು ರಾಮಾಯಣ ಓದ್ಬೇಕಂತ ತಿಳ್ಕೊಂಡು ಒಂದು ಪೇಜ್ ತೆಗೆದು ನೋಡ್ತಾನ. ಅದರೊಳಗೊಂದು ಲೆಟರ್ ಇತ್ತು. ಆ ರಾಮಾಯಣ ಪುಸ್ತಕದೊಳಗೊಂದು ಲೆಟರ್ ಇತ್ತು. ಆ ಲೆಟರ್ ನೋಡ್ತಾನ. ಆ ಲೆಟರ್ದೊಳಗೆ ಏನು ಬರೆದಿತ್ತು ಅಂದ್ರೆ, ಅಪ್ಪ, ಅದರೊಳಗೆ ಬರೆದದ್ದು ಏನಿತ್ತು ಅಂದ್ರೆ, ಅಪ್ಪ ನನ್ನ ಮಗನೇ, ನನ್ನ ಕನಸನ್ನ ನನಸು ಮಾಡಿದ ಮಹಾ ಮಗ ನೀನು, ನನ್ನ ಪ್ರೀತಿಯ ಮಗ ನೀನು, ನನ್ನ ಮುದ್ದು ಮಗ ನೀನು. ನಾನು ಕೇವಲ ಒಂದು ಮಾತು ಹೇಳಿದ್ದೆ ನಿನಗ, ನೀನು ಈ ನಾಡಿನೊಳಗ ಟಾಪ್ 1 ಬರ್ಬೇಕಂತ ನಿನಗೆ ಹೇಳಿದ್ನಿ, ನಂಬರ್ 1 ಪಾಸ್ ಮಾಡ್ಬೇಕಂತ ನಾ ಹೇಳಿದ್ನಿ. ನಾ ಹೇಳ್ದಂಗ ನೀನು ಪಾಸ್ ಆಗಿಯಲ್ಲಪ್ಪ, ನೀನು ಹೇಳ್ದಂಗ ನಾನು ನಿನಗೆ ಕಾರ್ ಗಾಡಿ ತಂದಿನಪ್ಪ. ಈ ಪುಸ್ತಕದ ಕೊನೆಯ ಭಾಗದೊಳಗ ಕಾರ್ ಗಾಡಿ ಡಾಕ್ಯುಮೆಂಟ್ಸು, ಅದರೊಳಗೆ ಕಾರ್ ಗಾಡಿ ಚಾವಿ ಐತಿ, ತಗೊಂಡು ಆರಾಮಿರಪ್ಪ ಮಗನ ಅಂತ ಆ ಲೆಟರ್ದೊಳಗೆ ಬರೆದಿತ್ತು. ಅದನ್ನ ಅವತ್ತ ಬರೆದು ಕೊಟ್ಟಿದ್ದ ಆ ತಂದೆ ತಾಳ್ಮೆಯಿಂದ ತೆಗೆದು ನೋಡಲಿಲ್ಲ. ಆ ಮಗ ತಾಳ್ಮೆಯಿಂದ ಅದನ್ನು ತೆಗೆದು ನೋಡ್ಲಾರಕ್ಕ ಅಪ್ಪನನ್ನು ಕಳೆದುಕೊಂಡು ಬಿಟ್ಟ. ಇವತ್ತು ಅವನಿಗೆ 100 ಕಾರ್ ಗಾಡಿ ತರು ತಾಕತ್ತದ,
ಆದ್ರೆ ಒಬ್ಬ ತಂದೆಯನ್ನು ತರತಕ್ಕಂಥ ತಾಕತ್ತು ಅವನಿಗಿಲ್ಲಲ್ಲ. ಆವತ್ತಿನಿಂದ ಜೀವನದೊಳಗೆ ಕಾರ್ಗಾಡಿನ ಹತ್ತಲಿಲ್ಲಂತ ಹುಡುಗ. ಕೋಟ್ಯಾಧೀಶ್ವರನಾಗಿ ಸತ್ತ, ಆದ್ರೆ ಕಾರ್ಗಡೆ ಮಾತ್ರ ಹತ್ತಲಿಲ್ಲ ಹುಡುಗ. ಕಾರಣ ಏನು ಅಂತಂದ್ರೆ ತಾಯಂದಿರ, ಜಗತ್ತಿನೊಳಗ ಮಕ್ಕಳಿಗೆ ತಾಳ್ಮೆ ಅನ್ನೋದಿರಬೇಕು. ನಮ್ಮ ತಂದೆ ತಾಯಿಗಳು ನಮ್ಮ ಸಲುವಾಗಿ ಬದುಕಿದಾರಲ್ಲ, ನಮ್ಮ ಸಲುವಾಗಿ ಅವರ ಜೀವನವನ್ನ ಸವಿಸ್ತಾರಲ್ಲ, ಅವರ ಕಷ್ಟವನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ತಾಯಂದಿರ, ಅರ್ಥ ಮಾಡಿಕೊಳ್ಬೇಕಲ್ಲ. ಆ ರೀತಿಯೊಳಗ ಬಸವಣ್ಣ ಏನು ಮಾಡಿದ ಅಂತಂದ್ರೆ, ಈ ಜಗತ್ತಿನ ಉದ್ಧಾರಕ್ಕಾಗಿ ತಂದೆ ತಾಯಿಗಳನ್ನು ಬಿಟ್ಟು, ಸಂಸ್ಕಾರವಿಲ್ಲದ ಈ ಅಕ್ಕನಿಗೆ ಸಂಸ್ಕಾರವಿಲ್ಲದ್ದು ನನಗೆ ಬೇಡ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೊಂಟ ತಯಾರಾದ. ಆಗ ಅಕ್ಕ ನಾಗಮ್ಮ ನೋಡ್ರಿ, ಅಕ್ಕ ಎಷ್ಟು ಪ್ರೀತಿ ಇರಬೇಕು ಬಸವಣ್ಣನ ಮೇಲೆ. ಮನ್ಯಾಗ ಅಕ್ಕ ತಮ್ಮ ಅಕ್ಕ ತಂಗಿ ಜಗಳಾಡಿ ಸಾಯಬಾರ್ದ್ರಿ. ನೋಡ್ಬೇಕು, ಇವು ಅಕ್ಕ ತಂಗಿ ಜಗಳಾಡ್ತಿರ್ತಾವೆ. ಒಂದೀಟ್ ಏನಾರಂದ್ರೆ ಪಟುಕ್ಕನ ಈಕೆ ಶಿಟ್ಟಿಗೆ ಬರೋದು, ಪಟುಕ್ಕನ ಅವ್ ಶಿಟ್ಟಿಗೆ ಬರೋದು, ಆಕೆ ಶಿಟ್ಟಿಗೆ ಬರೋದು. ಅಕ್ಕ ತಂಗಿ ಎರಡು ಜಗಳಾಡ್ತಿರ್ತಾವೆ. ಅವ್ರವ್ವ ಅಪ್ಪ ಜಗಳಾಡ್ಬೇಡ್ರಿ, ಯಾಕೆ ಜಗಳಾಡ್ತೀರಿ, ಚಮ್ಕೊಂಡ್ರಿ. ಅವ ಅಪ್ಪ ಬೈತಿರ್ತಾವ, ಇವು ಜಗಳಾಡ್ತಿರ್ತಾವ. ಬಸವಣ್ಣನ ಅಕ್ಕ ಬಸವಣ್ಣನ ಮ್ಯಾಗ ಎಷ್ಟು ಪ್ರೀತಿ ನೋಡ್ರಿ. ಬಸವಣ್ಣ, ನಾ ಮನೆ ಬಿಟ್ಟು ಹೋಗ್ತೀನಿ, ಅಕ್ಕನಿಗೆ ಮಾಡಲಾರದ ಉಪನಯನ ಸಂಸ್ಕಾರ ನನಗೂ ಬೇಡ ಅಂತ ತಿಳ್ಕೊಂಡು ಹೊರಗೆ ಬಾಗಲ್ದಾಗ ಬಂದು ನಿಂತರ ಅಕ್ಕ ನಾಗಮ್ಮ ಅಂತಾಳ, ಅಪ್ಪಗ ಅವ ಹೇಳ್ತಾಳ, ನಮ್ಮ ತಮ್ಮ ಬಸವಣ್ಣ ಈ ಮನೆಗೆ ಇರ್ಲಿಲ್ಲ ಅಂದ್ರೆ ನಾನು ಇರಂಗಿಲ್ಲ. ನೋಡ್ರಿ ಎಷ್ಟು ಪ್ರೀತಿ ಇರಬೇಕು ಅಕ್ಕ ನಾಗಮ್ಮ. ನಮ್ಮ ತಮ್ಮ ಬಸವಣ್ಣ ಈ ಮನೆಗೆ ಇರ್ಲಿಲ್ಲ ಅಂದ್ರೆ ನಾನು ಈ ಮನೆಗೆ ಇರಂಗಿಲ್ಲ ಅಂತ ತಿಳ್ಕೊಂಡ ಆಕಿನೂ ಹೊಂಟ ಸಜ್ಜಾಗುತ್ತಾಳ. ಯಾರು ಕೂಡ ಬಸವಣ್ಣನವ್ರ ಜೊತೆಗೆ ಹೋಗಾಕ ಸಜ್ಜಾದಾಗ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಬಸವಣ್ಣ ವಲ್ಲ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೋಗೇ ಬಿಡ್ತಾನ. ಮನೆ ಬಿಟ್ಟು ಹೋಗಿ ಎಲ್ಲಿಗೆ ಹೋಗ್ತಾನಂತಂದ್ರೆ ಸೀದಾ ಈಗೇನು ನಿಮ್ಮ ಸಮೀಪದಲ್ಲ, ಏನು ಕೂಡಲ ಸಂಗಮ. 8 ಕಿಲೋಮೀಟರ್ ಇಲ್ಲಿಂದ ಕೂಡಲ ಸಂಗಮ, ಬರೀ 30 ಕಿಲೋಮೀಟರ್ ಇಲ್ಲಿಗೆ ಬರ್ತಾನ್ರಿ ಬಸವಣ್ಣ. ಎಲ್ಲಿಂದ ಬರ್ತಾನಂತಂದ್ರೆ ಬಸವಣ್ಣ ಬಾಗೇವಾಡಿ, ಇಂಗಳೇಶ್ವರ, ಬಹುತೇಕ ಹಿಂಗ ಇದೆ. ಬೀಳಿಗೆಯಿಂದ ಮುಂದೆ ಹೋದ್ರ ಬಸವಣ್ಣ ಬಾಗೇವಾಡಿ ಹತ್ತದ, ಇಂಗಳೇಶ್ವರ ಇಲ್ಲೇ ಸಮೀಪದ. ಅಲ್ಲಿಂತರ ಜಗಳ ಮಾಡಿ ಎಲ್ಲಿಗಂತಂದ್ರೆ ಸೀದಾ ಕೂಡಲ ಸಂಗಮಕ್ಕೆ ಬರ್ತಾನೆ. ನೋಡ್ರಿ, ಮನ್ಯಾಗ ನಮ್ಮನ್ನು ಹುಡುಗರು ಒಮ್ಮೆ ಜಗಳ ಮಾಡಿ ಮನೆ ಬಿಟ್ಟು ಹೋಗಿರ್ತಾವ. ಮನೆ ಬಿಟ್ಟು ಹೋಗಿ ಎಲ್ಲಿ ಇಲ್ಲೇ ಊರಾಗ ಮಸೂತ್ಯಾಗ ಮಕ್ಕೊಂಡೆ ಮಗೋತಿರ್ತಾವಲ್ಲ, ಆ ನಂತರ ಎಲ್ಲಾರ ಚೌಡ್ಯಾಗ ಮಲ್ಕೊಂಡೆ, ನಂತರ ಎಲ್ಲಾರ ಗುಡ್ಯಾಗ ಮಲ್ಕೊಂಡೆ. ಮತ್ತು ಅದು ಹೆಂಗೆ ನಮ್ಮವ್ವ ಬರ್ತಾಳೆ ಕರ್ಯಾಕ, ನಮ್ಮಪ್ಪ ಬರ್ತಾನೆ ಕರ್ಯಾಕ, ನೋಡ್ಬೇಕಂತ ತಿಳ್ಕೊಂಡು ಹಂಗೆ ಬಂದು ಗುಡ್ಯಾಗ ಮಕ್ಕೊಂಡು ಮತ್ತು ಯಾರು ಕರ್ಯಾಕ ಒಂದೊಂದು ಅಪ್ಪಗಳು ಅವುಗಳು ಭಾಳ ಬೆರಿಕಿರ್ತಾರ. ಹೋಗಲಿ ಮಗ ಅವ 2 ದಿವಸ ಹೊಕ್ಕ ನೋಡಲ್ಲ ಅಂದು ಬಿಟ್ರಂದ್ರೆ ಇವ್ ತಾನೇ ಹೊಕ್ಕನ ಹಗರ್ಕ ಅಲ್ಲೇ ಗಾಡಿ ಮರಿ ಹಿಂಗೆ ಗಾಡಿ ಕರ್ಕೋತ ಕುರುಕ್ ಗಾಡಿ ಕರ್ಕೋತ ನಿಂದಿರ್ತಾನೆ. ಅವ್ರಪ್ಪ ಅಂದ್ರೆ ಮಗನ ಮತ್ತೆ ಬಂದಿ ಇಲ್ಲೇ ಮನೆ ಬಿಟ್ಟು ಹೊಕ್ಕಣದ ಮತ್ತೆ ಬಂದಿ ಮಗನ ನಡಿ ಹೊರಗಂತ ಅವ್ರಪ್ಪ ಅಂದ್ರೆ ಅವ್ರವ್ ಓಡಿ ಬರ್ತಾಳೆ. ಹಂಗನ ಬೇಡ್ರಿ, ಎಲ್ಲಿ ಹೋಗ್ತದ್ರಿ ಮಗ, ಎಲ್ಲಿ ಹೋಗ್ತದ್ರಿ ಅಂತ ತಿಳ್ಕೊಂಡು ಮಗನ ಕರ್ಕೊಂಡು ತಬ್ಕೊಂಡು ತಲೆ ಮ್ಯಾಗ ಸೌರಿ ಒಳಗೆ ಕರ್ಕೊಂಡು ಹೋಗಿ, ಹರ್ಯಾಂದ ನನ್ನ ಮಗ ಉಂಡಿಲ್ಲ, ಹರ್ಯಾಂದ ನನ್ನ ಮಗ ಊಟ ಮಾಡಿಲ್ಲ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಹಾಲ ಮಜ್ಜಿಗೆ ಮೊಸರ ರೊಟ್ಟಿ ಹಾಕಿ ಉಣ್ಣೆಪ್ಪ ತಪ್ಪು ಮಾಡಿದ್ರು ಕ್ಷಮ ಮಾಡ್ತಾಳ್ರಿ ಅವ್ವ. ಎಂಥ ತಪ್ಪು ಮಾಡಿದ್ರು ಅವು ಏನು ಮಾಡ್ತಾಳೆ ಅಂದ್ರೆ ಕ್ಷಮ ಮಾಡ್ತಾಳೆ. ಅಪ್ಪ ಸಟ್ನ ಕ್ಷಮ ಮಾಡಂಗಿಲ್ಲ. ಅಪ್ಪ ಬುದ್ಧಿ ಕಲೀಲಿ ಮಗ ಅಂತಾನವ, ಅಪ್ಪ ಬುದ್ಧಿ ಕಲೀಲಿ ಮಗ ಅಂತಾನ. ಅವ್ವ ಯಾರು ಜಗತ್ನಾಗ ತಪ್ಪು ಮಾಡಿಲ್ಲ ನೋಡ್ರಿ, ಹಂಗೆ ತಾಯಿ ಕ್ಷಮಾ ಬುದ್ಧಿ ಎಟ್ಟು ನೋಡ್ರಿ. ಏನಾರ ಒಂದೀಡು ತಪ್ಪು ಮಾಡಿದ್ರೆ ಅಪ್ಪ ಬಡ್ಯಾಕಣಿತಂದ್ರೆ ಓಡಿ ಬರ್ತಾಳ ಅವು, ನನ್ನ ಬಡಿ ನನ್ನ ಮಗನು ಬಡಿಬೇಡ, ನನ್ನ ಬಡಿ ನನ್ನ ಮಗಳನ್ನ ಬಿಡಬೇಡ, ಏನು ಅನ್ಬೇಡ ಅಂತ ತಿಳ್ಕೊಂಡು ಕ್ಷಮ ಮಾಡ್ತಾಳ್ರಿ ತಾಯಿ. ಅದಕ್ಕೆ ಜಗತ್ತಿನೊಳಗೆ ತಾಯಿಗೆ ದೇವ್ರು ಯಾಕಂದ್ರಂದ್ರೆ ಇದ್ರ ಸಲಗೇನ ದೇವ್ರಂದ್ರೆ ತಾಯಂದಿರ ದೇವ್ರಂದ್ರು. ಆ ರೀತಿಯೊಳಗೆ ಬಸವಣ್ಣ ಜಗಳಾಡಿ ಹೋಗುವಾಗ ಅಕ್ಕ ನಾಗಮ್ಮ ಹಿಂದೆ ಬಂದ್ಲು. ಬಸವಣ್ಣ ಅಂದ, ಬರ್ತೀಯಕ್ಕ, ನಾನು ಬರ್ತೀನಿ, ನೀ ಎಲ್ಲಿ ಇರ್ತೀನಿ ಅಲ್ಲೇ ಇರ್ತಾನಂತ ತಿಳ್ಕೊಂಡು ಕೂಡಲ ಸಂಗಮಕ್ಕೆ ಬಂದು ಎಷ್ಟೋ ದಿನ ಕೂಡಲ ಸಂಗಮದೊಳಗ ಅಲ್ಲಿ ಅಭ್ಯಾಸ ಮಾಡ್ತಾರೆ. ಅಲ್ಲೊಬ್ಬರು ಗುರುಗಳಿದ್ರಂತ ಬರೀತಾರೆ, ಜಾತವೇದ ಮುನಿಗಳು ಅಂತ ತಿಳ್ಕೊಂಡು ಅಲ್ಲೊಂದು ಮಠ ಅದ. ಆ ಗುರುಗಳ ಹತ್ತಿರ ಹೋಗಿ ಅಲ್ಲೇ ಮಠದೊಳಗೆ ಅಭ್ಯಾಸ ಮಾಡ್ಕೋತ ಕೊಂಡಿರ್ತಾನೆ ಬಸವಣ್ಣ. ಎಷ್ಟೋ ದಿನಗಳ ಪರ್ಯಂತರವಾಗಿ, ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಅಲ್ಲೇ ಅಭ್ಯಾಸ ಮಾಡ್ಕೋತ ಕೊಂಡಿರ್ತಾನೆ ಬಸವಣ್ಣ. ಇಲ್ಲಿ ತಂದೆ ತಾಯಿಗಳು ಏನು ಹೇಳಿದ್ರು ಬರೋದಿಲ್ಲ. ಕಡಿಕ ತಾಯಿ ಏನು ಮಾಡ್ತಾಳಂದ್ರೆ, ನನ್ನ ಮಗ ಮನೆಗೆ ಬರೋವಲ್ಲ, ಏನಾರ ಮಾಡಿ ಮನೆಗೆ ಕರೆಸ್ಬೇಕಂತ ತಿಳ್ಕೊಂಡು ಆ ತಾಯಿ, ಬಸವಣ್ಣನವರ ತಾಯಿ ಮಾದಲಾಂಬಿಕೆ ಏನ್ ಮಾಡ್ತಾಳಂದ್ರೆ ಅವ್ರ ಅಣ್ಣಗೆ ಸುದ್ದಿ ಮುಟ್ಟಿಸ್ತಾಳ.
ನನ್ನ ಮಗ ಜಗಳಾಡಿ ಹೋಗ್ಯಾನ, ನನ್ನ ಮಗ ಮಣಿ ಬಿಟ್ಟು ಹೋಗ್ಯಾನ ಅಂತ ತಿಳ್ಕೊಂಡು ಅವ್ರ ಅಣ್ಣಗರ ಹೇಳಿ ಕರ್ಕೊಂಡು ಬರಂಗೆ ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡ್ತಾರಂತಂದ್ರೆ, ಅವ್ರ ಅಣ್ಣ ಎಲ್ಲಿದ್ದ ಅಂದ್ರೆ ಅವ ಬಸವ ಕಲ್ಯಾಣದೊಳಗೆ, ಇವತ್ತೇನು ಬೀದರ್ ಜಿಲ್ಲಾ ಬಾಲ್ಕಿ ಹತ್ತಿರ ಬಸವ ಕಲ್ಯಾಣ ಅಂತ ಏನದ ನೋಡ್ರಿ, ಆ ಬಸವ ಕಲ್ಯಾಣದೊಳಗೆ ಒಬ್ಬ ದೊಡ್ಡ ರಾಜ ಇರ್ತಾನಲ್ಲಿ. ಆ ರಾಜ ಯಾರು ಅಂತಂದ್ರೆ ಬಿಜ್ಜಳ ರಾಜ. ಎಲ್ಲಿ? ಬಸವ ಕಲ್ಯಾಣದೊಳಗೆ ಒಬ್ಬ ರಾಜ. ಆಗಿನ ಕಾಲದೊಳಗೆ ಅಲ್ಲೊಬ್ರು ಇಲ್ಲೊಬ್ರು ರಾಜರಿದ್ದರು ನೋಡ್ರಿ, ರಾಜ್ಯಾಡಳಿತ ಪ್ರದೇಶಗಳಿದ್ದು. ಹಂಗ ಅಲ್ಲಿ 12ನೇ ಶತಮಾನದೊಳಗೆ ಬಸವ ಕಲ್ಯಾಣದೊಳಗೆ ಬಿಜ್ಜಳ ರಾಜ. ಆ ರಾಜನ ಆಸ್ಥಾನದೊಳಗೆ ಇವ ಮಂತ್ರಿ ಇದ್ದ. ಯಾರು? ಈ ಬಸವಣ್ಣನವರ ತಾಯಿಯ ತಮ್ಮ ಬಲದೇವ ಮಂತ್ರಿ ಅಂತ ಅವನ ಹೆಸರು. ಅವನ ಹೆಸರೇನಂತಂದ್ರೆ ಬಲದೇವ ಮಂತ್ರಿ ಅಂತ ತಿಳ್ಕೊಂಡು, ಬಲದೇವ ಮಂತ್ರಿಗೆ ಅವರ ತಾಯಿ ಸುದ್ದಿ ಮುಟ್ಟಿಸ್ತಾಳ. ಈಗಿನ ಗತೆ ಪಟ ನಂಬರ್ ಹೊಡೆದು ಹಲೋ ಇಲ್ಲ, ಫೋನ್ ಇದ್ದಿದ್ದಿಲ್ಲ ಆಗ. ಆ ನಂತರ ಮತ್ತೇನೂ ಇಲ್ಲ, ಪತ್ರನೂ ಇದ್ದಿದ್ದಿಲ್ಲ, ಸುದ್ದಿನ ಹೋಗಿ ಮುಟ್ಟಬೇಕು. ಹಂಗೆ ಒಬ್ಬರಿಗೆ ಸುದ್ದಿ ಮುಟ್ಟಿಸಾಕ ಬಸವಣ್ಣವ್ರು ಕಳಿಸಿ ಹೋಗಿ ಹೇಳಿಸ್ತಾರ, ಹಿಂಗಾಗ್ಯದ ಸುದ್ದಿ ಅಂತಂದಾಗ ಆಗ ಬಲದೇವ ಮಂತ್ರಿ ಏನು ಮಾಡ್ತಾನಂತಂದ್ರೆ ಅಲ್ಲಿಂದ ಬರ್ತಾನವ. ಇಲ್ಲಿಂದ ಬಸವ ಕಲ್ಯಾಣದಿಂದ. ಬಸವ ಕಲ್ಯಾಣದಿಂದ ಬಲದೇವ ಮಂತ್ರಿ ಎಲ್ಲಿಗೆ ಬರ್ತಾನಂತಂದ್ರೆ ಕೂಡಲ ಸಂಗಮಕ್ಕೆ ಬರ್ತಾನೆ. ಯಾಕಂದ್ರೆ ಬಸವಣ್ಣ ಮನಿ ಬಿಟ್ಟು ಹೋಗ್ಯಾನ, ಬಸವಣ್ಣ ಜಗಳಾಡಿ ಹೋಗ್ಯಾನ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಬಸವಣ್ಣವ್ರನ್ನ ಕರ್ಕೊಂಡು ಮನಿಗೆ ಕಳಿಸ್ಬೇಕಂತೇಳಿ ಸೀದಾ ಅಲ್ಲಿಗೆ ಬರ್ತಾನ. ಅವ ಬಸವಣ್ಣವ್ರಿಗೆ ಭಾಳ ಬುದ್ಧಿ ಹೇಳ್ತಾನೆ. ನೋಡಪ್ಪ ಹಂಗೆ ಮಾಡಬಾರ್ದು, ಹಂಗೆ ಹಿಂಗೆ ಎಟ್ಟು ಹೇಳಿದ್ರು ಅವ ಕೇಳಂಗಿಲ್ಲ. ಒಂದು ಅಲ್ಲಿರ್ತಕ್ಕಂಥ ಪರಂಪರೆ ಬದಲಾಗಬೇಕು, ಇಲ್ಲ ಅಂದ್ರೆ ನಾನು ಅಲ್ಲಿರಬಾರದು, ಹೊಸದಾದ ಪರಂಪರೆಯನ್ನು ಹುಟ್ಟು ಹಾಕಬೇಕು. ಈ ಜಗತ್ತಿನೊಳಗ ಹೆಣ್ಣು ಮಕ್ಕಳಿಗೊಂದು ಗಂಡು ಮಕ್ಕಳಿಗೊಂದು ಇದಿರಬಾರ್ದು. ಹೆಣ್ಣು ಮಕ್ಕಳಿಗೆ ಅದರ ಕಡಿಮೆ ಅದಾರ, ಅವರಿಗೂ ಸಮಾನ ಹಕ್ಕುಗಳು ಬೇಕು. ನೋಡ್ರಿ ಬಸವಣ್ಣ ಆವತ್ತ ಹೋರಾಟ ಮಾಡ ನಿಮ್ಮ ಸಲುವಾಗಿ ತಾಯಂದಿರ. ಇವತ್ತ ಭಾರತ ಸರ್ಕಾರ ನಿಮಗ ಪರ್ಸಂಟೇಜ್ ಕೊಟ್ಟಾರ, ಇಷ್ಟು ಪರ್ಸಂಟೇಜ್. ಏನು? ಎಲೆಕ್ಷನ್ದಾಗ ಇಷ್ಟು ಮಂದಿ ಗಣಮಕ್ಕಳು ನಿಂತರ ಇಷ್ಟು ಮಂದಿ ಹೆಣ್ಮಕ್ಕಳು ನಿಲ್ಲಲೇಬೇಕಂತ ತಿಳ್ಕೊಂಡು ಇವತ್ತು ಸರ್ಕಾರ ಅದನ್ನು ಅನೌನ್ಸ್ ಮಾಡಿರಬೇಕು. ಆದ್ರೆ ಬಸವಣ್ಣವ್ರು ಯಾವತ್ತು ಇವತ್ತಿಗೆ 900 ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳು ಪುರುಷರಷ್ಟೇ ಸಮಾನರು, ಅವರಷ್ಟೇ ಇವರು ಶಕ್ತಿವಂತರು, ಎಲ್ಲದರೊಳಗೆ ಇವರು ಸಮಾನತೆಯಿಂದ ಇರ್ಬೇಕಂತ ತಿಳ್ಕೊಂಡು 12ನೇ ಶತಮಾನದೊಳಗೆ ಹೋರಾಟ ಮಾಡ್ಯಾನ ಬಸವಣ್ಣ. ಇವತ್ತಿಗೆ 900 ವರ್ಷಗಳ ಹಿಂದ ಹೆಣ್ಣು ಮಕ್ಕಳಿಗೂ ಎಲ್ಲನೂ. ಆವತ್ತಿನ ಕಾಲದೊಳಗೆ ಹೆಣ್ಮಕ್ಳು ಹೊರಗೆ ಬರೋ ಪರಿಸ್ಥಿತಿ ಇದ್ದಿದ್ದಿಲ್ರಿ. ಹೆಣ್ಮಕ್ಳು ಬಾಗಲ ಬಿಟ್ಟು ಹೊರಗೆ ಬರಂಗಿಲ್ಲ, ಬರೇ ಅಲ್ಲೇ ಕೆಲಸ ಮಾಡೋದು, ಆ ಮಂದಿಯಲ್ಲಿ ದುಡ್ಯಾಕೆ ಹೋಗೋದು. ಹೆಂಗಂತಂದ್ರೆ ಬಹಳ ದೊಡ್ಡ ಪರಿಸ್ಥಿತಿ ಇತ್ತು. ಆಗ ಬಸವಣ್ಣ ಅದನ್ನು ನೋಡಿ ಏನಪ್ಪ ಅಂತಂದ್ರೆ ಸಮಾನವಾದ ಹಕ್ಕನ್ನು ಇವತ್ತಿನ ಸರ್ಕಾರ ಅಲ್ಲ, ಆವತ್ತು ಪಾರ್ಲಿಮೆಂಟ್ ತಯಾರು ಮಾಡ್ಯಾನ ಬಸವಣ್ಣವರು. ಈ ಕೆಟಗರಿ ಆಗಿರ್ಬೋದು, ಹೆಣ್ಮಕ್ಕಳ ಸಮಾನತೆ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅನಂತರ ಕೆಲವೊಂದು ಜಾತಿಯವರನ್ನು ಕೀಳಂತ ನೋಡ್ತಿತ್ತು ಆವತ್ತಿನ ಸಮಾಜ. SC ಸಮಾಜದವರಂತ ನಾವೇನಂತಿರಲ್ಲ, ಇವತ್ತು ಮಾದರಾಗಿರ್ಬೋದು, ಭಜಂತ್ರಿ ಆಗಿರ್ಬೋದು, ಹಡಪದರಾಗಿರ್ಬೋದು, ಮಡಿವಾಳರಾಗಿರ್ಬೋದು, ಇವರೆಲ್ಲ ಏನು ಕೆಳಜಾತಿ ವರ್ಗದವರದಾರಲ್ಲ, ಆವತ್ತಿನ ಕಾಲದೊಳಗೆ ಇವರು ಊರಾಗ ಬರೋ ಪರಿಸ್ಥಿತಿ ಇದ್ದಿದ್ದಿಲ್ಲ. ಆದ್ರೆ ಬಸವಣ್ಣ ಅವತ್ತ ಅಂಥವರೆಲ್ಲರನ್ನು ಕರೆದ ಎಲ್ಲರಿಗೂ ಲಿಂಗಧಾರಿಗಳನ್ನಾಗಿ ಮಾಡಿ ಅವರಿಗೂ ಸಮಾನ ಹಕ್ಕ ಕೊಡಬೇಕಂತ ತಿಳ್ಕೊಂಡು ಹೋರಾಟ ಮಾಡಿದವರು ಯಾರು ಅಂತಂದ್ರ ಅಪ್ಪ ಬಸವಣ್ಣ.